ಯಾಕೆ ಇಷ್ಟದಾದ್ರೂ ಬಂದಿಲ್ವಲ್ಲ? ಅಮ್ಮಂಗೆಲ್ಲ ಜಾನುಗೆ ಕಾಲ್ ಮಾಡಿ ವಿಚಾರಿಸ್ಲಾ? ಬೇಡ, ಟ್ರಾಫಿಕಲ್ಲಿ ಎಲ್ಲಾದ್ರೂ ಸಿಗಾಕೊಂಡಿರ್ಬೋದು. ನೀನು ಬಂದ್ಬಿಡ್ತಾಳೆ. ಬೇಗ ಬಾ ಜಾನು, ಪ್ಲೀಸ್. ಶ್ರೀ ಮನೇಲಿಲ್ಲ. ಮನೇಲಿಲ್ವಾ? ಆಫೀಸಿಗೆ ಹೋಗಿದ್ದಾರೆ. ಸರಿ, ಆಫೀಸ್ಗೆ ಹೋಗ್ತೀನಿ. ಬೇಡಮ್ಮ. ಯಾಕೆ ಬೇಡ? ಅವ್ರಿಗೆ ಆಫೀಸ್ ಕೆಲಸ ಅಂತ 1000 ಕೆಲಸ ಇರುತ್ತಮ್ಮ. ನೀವು ಹೋದ್ರೆ ತೊಂದರೆ ಆಗುತ್ತೆ. ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತನಾ, ಅಥವಾ ನೀನ್ ಸುಳ್ಳು ಎಲ್ಲಿ ಹೊರಗೆ ಬೀಳುತ್ತೆ ಅಂತ ಭಯನಾ? ಏನೇ ಆಗ್ಲಿ, ನಾನು ಆಫೀಸ್ಗೆ ಹೋಗ್ತೀನಿ. ಎಂಥ ಮೀಟಿಂಗಲ್ಲಿ ಇದ್ರೂ ಪರವಾಗಿಲ್ಲ, ಅವ್ರನ್ನ ಮಾತಾಡ್ಸ್ತೀನಿ. ಅವ್ರ ಮನೆ ಬಿಟ್ಟು ಹೋಗಿರೋದು ಸುಳ್ಳೋ ನಿಜಾನೋ ತಿಳ್ಕೋತೀನಿ. ಅಮ್ಮ, ಯಾಕಮ್ಮ ಆಫೀಸಿಗೆ ಹೋಗ್ತೀನಿ ಅಂತ ರಂಪ ಮಾಡ್ತಿದ್ದೀರಾ? ನಾನೇ ಹೇಳ್ತಿದ್ದೀನಲ್ಲ, ನನ್ನ ಶ್ರೀ ಮಧ್ಯೆ ಯಾವ ಜಗಳನೂ ಆಗಿಲ್ಲ, ಅವ್ರ ಮನೆ ಬಿಟ್ಟು ಹೋಗಿಲ್ಲ. ಯಾಕೆ ಹಠ ಮಾಡ್ತಿದ್ದೀರಾ? ಹಠ ಅಲ್ಲ, ನಿನ್ ಮಾತಿನ ಮೇಲೆ ಅಪನಂಬಿಕೆ. ನೀನ್ ನನ್ನನ್ನು ತಡೆದಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ನೀನ್ ಹೇಳಿದ್ದೆ ನಿಜ ಆಗಿದ್ರೆ ನಾನ್ಯಾಕೆ ಅಲ್ಲಿ ಹೋಗಿ ರಂಪ ಮಾಡ್ತೀನಿ? ಸುಮ್ಮನೆ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ, ನನ್ನ ಪಾಡಿಗೆ ನಾನು. ನೋಡು, ನೀನು ಆಫೀಸಿಗೆ ಹೋದ್ರೆ ಶ್ರೀಗೆ ಇಷ್ಟ ಆಗಲ್ಲ. ನಾನೇನು ಆಸ್ತಿಯಲ್ಲಿ ಪಾಲ್ ಕೇಳಕ್ ಹೋಗ್ತಿದ್ದೀನೇನೆ ಇಷ್ಟ ಆಗಲ್ಲ ಅನ್ನಕ್ಕೆ? ನೋಡು ಜಾಹ್ನವಿ, ನಿನ್ ಸಂತೋಷದ ಮೇಲೆ ನಿಮ್ಮ ಅಪ್ಪನ ಆಯಸ್ ನಿಂತಿದೆ ಅನ್ನೋದು ನಿನಗೂ ಗೊತ್ತು. ನಿನ್ಗೇನಾರು ಕಷ್ಟ ಇದ್ರೆ ನನ್ನ ಹತ್ರ ಹೇಳೆ, ನಾನೇನು ಹೋಗಿ ನಿಮ್ಮ ಅಪ್ಪನಿಗೆ ಹೇಳಲ್ಲ. ಅದೇನಿದ್ರು ಅಳಿಯಂದ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಕಣೆ. ನನ್ನ ಮೇಲೆ ನಂಬಿಕೆ ಇಡೆ. ಈಗ ವಿಷಯ ಮುಚ್ಚಿಟ್ಟು ನಾಳೆ ನಿನ್ನ ಅಳಿಯಂದ್ರ ಮಧ್ಯೆ ಸಂಬಂಧ ಪೂರ್ತಿ ಹಾಳಾಗೋದ್ರೆ, ಆ ವಿಷಯ ಏನಾದ್ರು ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ, ಆ ಕ್ಷಣದಲ್ಲಿ ನಿಮ್ಮ ಅಪ್ಪನ ಉಸಿರು ನಿಂತು ಹೋಗುತ್ತೆ ಕಣೆ. ಪ್ಲೀಸ್ ಅಮ್ಮ. ಹಾಗಾದ್ರೆ ಇರೋ ವಿಷಯ ಹೇಳು. ಆಗ ಅಳಿಯಂದ್ರನಾಗ್ಲಿ ಬೇರೆಯವ್ರನ್ನಾಗ್ಲಿ ಕೇಳೋ ಸಂದರ್ಭನೇ ಬರಲ್ವೇ? ನಿನ್ನ ಗಂಡ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ನಿಜ ತಾನೆ? ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಏನಾಯ್ತು ಅಂದ್ರೆ, ಚಿಕ್ಕಮ್ಮ, ನೀವೇನು ಮಾತಾಡಕ್ ಹೋಗ್ಬೇಡಿ ಪ್ಲೀಸ್. ನೀ ಸುಮ್ಮನೆ ಇರು ಜಾನ್ವಿ. ಶ್ರೀ ನಿನ್ ಜೊತೆ ಜಗಳ ಆಡಿ ಮನೆ ಬಿಟ್ಟು ಹೋದ ಅಂತ ನಿಮ್ಮ ಅಮ್ಮ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗ್ಲಿ. ಬೇಡ ಚಿಕ್ಕಮ್ಮ, ಪ್ಲೀಸ್. ನೀನ್ ಸುಮ್ನಿರು. ನೀವು ಹೇಳಿ ಕಲಾವ್ರೆ. ಏನ್ ಗೊತ್ತಾ ಸುನಂದ ಅವ್ರೆ, ನಮ್ಮ ಮಗ ಮನೆ ಬಿಟ್ಟು ಹೋಗಿರೋದು ನಿಜ. ಆದ್ರೆ ಅದಕ್ಕೆ ಕಾರಣ ಜಾನ್ವಿ ಅಲ್ಲ, ನಮ್ಮ ಅತ್ತೆ ಅನ್ನಪೂರ್ಣಮ್ಮನವರು. ಪಾಪ ಜಾನ್ವಿ ತುಂಬಾ ಒಳ್ಳೆ ಮನ್ಸಿನ ಮಗು. ನಮ್ಮ ಮಗ ಮನೆ ಬಿಟ್ಟು ಹೋದ್ರೆ ಏನಂತೆ, ನಾವೆಲ್ಲ ಅವಳನ್ನ ಸ್ವಂತ ಮಗಳ ಥರ ನೋಡ್ಕೊತಿದ್ದೀವಿ. ಬೇಕಾದ್ರೆ ಅವಳನ್ನೇ ಕೇಳಿ. ಇವಳು ಗಂಡನಿಂದ ದೂರ ಇದ್ದು ಇವಳು ಪಡ್ತಿರೋ ಸಂಕಟನ ನಿಮ್ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಅಲ್ವಾ? ಅದು ನಿಜಾನೇ. ಹಾಗಂತ ನಿಮ್ಮ ಮಗಳು ಜೀವನ ಪರ್ಯಂತ ಹೀಗೆ ಇರ್ತಾಳೆ ಅಂತ ಹೆದರ್ಕೋಬೇಡಿ. ಶ್ರೀ ಮನೆಗೆ ಬರೋ ಲಕ್ಷಣಗಳೆಲ್ಲ ಕಾಣ್ತಿವೆ. ಈಗ ಇವಳು ಶ್ರೀ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊಂಡು ಬರಕ್ಕೆ ಅಂತಾನೆ ಹೊರಟಿದ್ದಾಳೆ. ನಮ್ಮ ಮಗಂಗೆ ಜಾನ್ವಿ ಅಂದ್ರೆ ಪ್ರಾಣ. ಹೆಚ್ಚು ದಿನ ಮನೆಯಿಂದ ಆಚೆ ಇರೋ ಶಕ್ತಿ ಮನಸ್ಸು ಎರಡೂ ಇಲ್ಲ ಅವನ್ಗೆ. ಖಂಡಿತವಾಗ್ಲೂ ವಾಪಸ್ ಬರ್ತಾನೆ. ಆಗ ಬಂದು ಮಗಳು ಅಳಿಯನ್ನ ನೀವೇ ಹರ್ಸವ್ರಂತೆ ಅಲ್ವಾ ಜಾನ್ವಿ? ಸುಳ್ಳು ಹೇಳೋ ಅಗತ್ಯ ಇಲ್ಲ ಅಂದೆ ಅಲ್ಲ. ಮನೇಲಿ ಇಷ್ಟು ದೊಡ್ಡ ಜಗಳ ಆಗಿದೆ, ಅಳಿಯಂದ್ರು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಇಷ್ಟಾದ್ರೂ ಇವ್ರ ಪರವಾಗಿ ಮಾತಾಡ್ತೀಯಲ್ಲೇ ನೀನು? ಇದಾರ ಅನ್ನಪೂರ್ಣಮ್ಮನವರು? ಅವರಿಲ್ಲ, ಆಫೀಸಿಗೆ ಹೋಗಿದ್ದಾರೆ. ಆದ್ರೆ ನೀವು ಆಫೀಸಿಗೆ ಹೋಗೋದು ನನಗಿಷ್ಟ ಇಲ್ಲ. ಈ ಮನೇಲಿ ಈ ಮನೆಯವ್ರ ಜೊತೆ ಇರಬೇಕಾಗಿರೋದು ನಾನು. ನನಗೆ ಇವ್ರ ಬಗ್ಗೆ ಯಾವ ಕಂಪ್ಲೇಂಟು ಇಲ್ಲ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಮನೆ ಅಂದಮೇಲೆ ಚಿಕ್ಕ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ. ಅದನ್ನ ನಾವೇ ಸರಿ ಮಾಡ್ಕೋತೀವಿ. ನಿಮ್ಮ ಹೆಲ್ಪ್ ನಮಗೆ ಅವಶ್ಯಕತೆ ಇಲ್ಲ.
ನೀವು ಅರ್ಥ ಮಾಡ್ಕೋತೀರಾ ಅನ್ಕೊಂತೀನಿ. ನೀನ್ ನನಗೇನು ಹೇಳಕ್ ಬರ್ಬೇಡ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಸಾಕೋ.